ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಅಂತೂ ಇಂತೂ ಕೊರೋನಾ ಮಟ್ಟ ಹಾಕೋಕೆ ಬಂದೇ ಬಿಡ್ತು ಸಂಜೀವಿನಿ ಸಪ್ಲೈನಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಾದ್ರೂ ಏನು? ಸಂಪುಟಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್. ಯಾರ್ಯಾರಿಗೆ ಮಂತ್ರಿ ಭಾಗ್ಯ, ಯಾರ್ಯಾರಿಗೆ ಸಿಎಂ ಫೋನ್ ಮಾಡಿದ್ದಾರೆ, ಫೋನ್ ಮಾಡದಕ್ಕೆ ಸಿಡಿದಿದ್ದು ಯಾರು, ಇದೆಲ್ಲವನ್ನು ನೋಡೋಣ. ನಾಳೆ ಪ್ರಮಾಣ ವಚನ ಸ್ವೀಕರಿಸೋ ರೇಸ್ನಲ್ಲಿ ಶಾಸಕರು ಯಾರ್ಯಾರು, 7ನೇ ಸ್ಥಾನದ ಸಚಿವ ಹುದ್ದೆಗಾಗಿ ಯಾರ್ಯಾರ ಮಧ್ಯೆ ಫೈಟ್ ಶುರುವಾಗಿದೆ. ನಾಳಿನ ಪೈಪೋಟಿಯಲ್ಲಿ ಯಾರಿಗೆ ಸಂಕ್ರಾಂತಿ ಎಳ್ಳು ಬೆಲ್ಲ ಸಿಗಲಿದೆ, ಸಂಪುಟ ವಿಸ್ತರಣೆ ವೇಳೆ ಹೈಕಮಾಂಡ್ ಕೊಡಲಿರುವ ಅಚ್ಚರಿ ಏನು, ಇದೆಲ್ಲವನ್ನು ನೋಡೋಣ ಸಂಪುಟ ಸಂಕ್ರಾಂತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ತೆರೆ ಬಿದ್ದಿದೆ. ಇಂದು ಸಂಜೆಯೊಳಗೆ ನೂತನ ಸಚಿವರ ಪಟ್ಟಿ ರಿಲೀಸ್ ಆಗ್ತಿದ್ದು, ನಾಳೆ ಸಂಜೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. 7 ಸಚಿವ ಸ್ಥಾನಗಳ ಭರ್ತಿಗೆ ಕಾಲ ಕೂಡಿ ಬಂದಿದ್ದು, ಸಂಪುಟಕ್ಕೆ ಸೇರೋ 7 ಶಾಸಕರ ಪೈಕಿ 6 ಶಾಸಕರ ಹೆಸರು ಫೈನಲ್ ಆಗಿದೆ. ಇಷ್ಟು ದಿನಗಳ ಖಾಲಿ ಇದ್ದ 7 ಸಚಿವ ಸ್ಥಾನಗಳ ಭರ್ತಿಗೆ ಕೊನೆಗೂ ಕಾಲ ಕೂಡಿ ಬಂದಿದ್ದು, ಈಗಾಗಲೇ 6 ನಾಯಕರ ಹೆಸರು ಫೈನಲ್ ಆಗಿದೆ. ಆದರೆ ಸಂಪುಟದಲ್ಲಿ ಖಾಲಿ ಉಳಿದಿರುವ ಒಂದೇ ಒಂದು ಸ್ಥಾನಕ್ಕಾಗಿ ಇಬ್ಬರು ನಾಯಕರ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ನಡೆಯುತ್ತಿದೆ. 7ನೇ ಸ್ಥಾನಕ್ಕಾಗಿ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮತ್ತು ಮಹದೇವಪುರ ಶಾಸಕ ಅರವಿಂದ ಲಿಂಬಾವಳಿ ಮಧ್ಯೆ ಫೈಟ್ ನಡೆಯುತ್ತಿದೆ ಅಂತ ಟಿವಿ9ಗೆ ಸಿಎಂ ಬಿಎಸ್ವೈ ಆಪ್ತ ಮೂಲಗಳು ಮಾಹಿತಿ ನೀಡಿವೆ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯಾಗಿರುವುದರಿಂದ 7 ಶಾಸಕರಿಗೆ ಅದೃಷ್ಟ ಒಲಿದು ಬಂದಿದೆ. ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್, ಆರ್ ಶಂಕರ್, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ, ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ, ಸುಳ್ಯ ಶಾಸಕ ಎಸ್ ಅಂಗಾರ ಹಾಗೂ ಹಿರಿಯೂರು ಶಾಸಕಿ ಪೂರ್ಣಿಮಾ ಹೆಸರು ಅಂತಿಮವಾಗಿದ್ದು, ಇವರಿಗೆ ಮಂತ್ರಿ ಸ್ಥಾನ ಒಲಿಯುವ ಸಾಧ್ಯತೆ ಇದೆ. ಈ ಬಾರಿಯ ಸಚಿವ ಸಂಪುಟದ ವೇಳೆ ಬಿಜೆಪಿ ಹೈಕಮಾಂಡ್ನಿಂದ ಇಬ್ಬರ ಅಚ್ಚರಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಇಬ್ಬರು ಹೊಸಬರಿಗೆ ಕೇಸರಿ ಕಮಾಂಡ್ ಮಣೆ ಹಾಕಿದ್ರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಹಿರಿಯೂರು ಕ್ಷೇತ್ರದ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಸುಳ್ಯ ಕ್ಷೇತ್ರದ ಶಾಸಕ ಎಸ್ ಅಂಗಾರಗೆ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದ್ದು, ಈ ಇಬ್ಬರಿಗೂ ಸಚಿವ ಸ್ಥಾನ ಖಚಿತ ಎನ್ನಲಾಗುತ್ತಿದೆ. ಇರೋ 7 ಸಚಿವ ಸ್ಥಾನಗಳಲ್ಲಿ ಮಂತ್ರಿಯಾಗಲು ನಾಮುಂದು ತಾಮುಂದು ಅಂತ ಆಕಾಂಕ್ಷಿಗಳ ಪೈಪೋಟಿಯೇ ತೊಡಗಿದೆ. ವಲಸಿಗರು ಬಿಜೆಪಿಯ ಮೂಲ ಶಾಸಕರಿಗೆ 7 ಸ್ಥಾನಗಳನ್ನು ಹಂಚಿಕೆ ಮಾಡಲಾಗುತ್ತೆ. ವಲಸಿಗ ಕೋಟಾದಲ್ಲಿ ಎಂಟಿಬಿ ನಾಗರಾಜ್, ಆರ್ ಶಂಕರ್ ಹಾಗೂ ಆರ್ಆರ್ ನಗರದ ಮುನಿರತ್ನಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ಪಕ್ಷದ ಕೋಟಾದಡಿ ಪೂರ್ಣಿಮಾ, ಅಂಗಾರ, ಉಮೇಶ್ ಕತ್ತಿಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. 7 ಸ್ಥಾನಗಳ ಪೈಕಿ ಉಳಿದಿರೋ 1 ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ಎದುರಾಗಿದ್ದು, ಉಳಿದಿರೋ 1 ಸಚಿವ ಸ್ಥಾನಕ್ಕಾಗಿ 12 ಶಾಸಕರಿಂದ ಪೈಪೋಟಿ ನಡೆಯುತ್ತಿದೆ. ಅರವಿಂದ ಲಿಂಬಾವಳಿ, ಸಿಪಿ ಯೋಗೇಶ್ವರ್, ಬಸನಗೌಡ ಯತ್ನಾಳ್, ಮುರುಗೇಶ್ ನಿರಾಣಿ, ಎಸ್ಎ ರಾಮದೇಸ್ ರೇಸ್ನಲ್ಲಿದ್ದಾರೆ. ಕರಾವಳಿ ಭಾಗ, ಮೈಸೂರು, ಉತ್ತರ ಕರ್ನಾಟಕ ಭಾಗದ ಶಾಸಕರಿಂದ ತೀವ್ರ ಪೈಪೋಟಿ ಎದುರಾಗಿದೆ. ಗಗನಕುಸುಮವಾಗಿದ್ದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು, ನಾಳೆ ಸಂಜೆಗೆ ನೂತನ ಸಚಿವರ ಪದಗ್ರಹಣವಾಗಲಿದೆ. ಹೀಗಾಗಿ ಬಿಎಸ್ವೈ ಸಂಪುಟಕ್ಕೆ ಯಾರೆಲ್ಲ ಸೇರಲಿದ್ದಾರೆ ಅನ್ನೋದೇ ದೊಡ್ಡ ಗೊಂದಲವಾಗಿದೆ. ಹೀಗಾಗಿ ಸಂಪುಟ ಸೇರೋರ ಹೆಸರು ಇನ್ನೂ ನಿಗೂಢವಾಗಿದ್ದು, ಬಿಜೆಪಿಯಲ್ಲೇ ಲಿಸ್ಟ್ ಬಗ್ಗೆ ಗೊಂದಲ ಮೂಡಿದೆ. ಫೈನಲ್ ಲಿಸ್ಟ್ನ ಇನ್ನೂ ಅಂತಿಮವಾಗದೇ ಇರೋದ್ರಿಂದ ಮತ್ತೆ ಅಚ್ಚರಿ ಘೋಷಣೆ ಹೊರಬೀಳುವ ಸಾಧ್ಯತೆಯೂ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಸಿಎಂ ಬಿಎಸ್ ಯಡಿಯೂರಪ್ಪ ಈ ಬಾರಿ ಸಾಕಷ್ಟು ಗೌಪ್ಯತೆ ಕಾಪಾಡಿಕೊಂಡಿದ್ದಾರೆ. ವಲಸಿಗ ಮತ್ತು ಮೂಲ ಬಿಜೆಪಿಯವರ ಪೈಕಿ ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಚಾಲ್ತಿಯಲ್ಲಿರುವ ಹೆಸರುಗಳಿಗೂ ಲಿಸ್ಟ್ಗೂ ವ್ಯತ್ಯಾಸವಿದೆ ಅಂತ ಸಿಎಂ ಹೇಳಿದ್ದಾರೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಸಚಿವರಾಗಲಿರುವ ಶಾಸಕರಿಗೆ ಇಂದು ಸಂಜೆ ಅಥವಾ ರಾತ್ರಿ ದೂರವಾಣಿ ಕರೆ ಮಾಡಿ ತಿಳಿಸುವ ಸಾಧ್ಯತೆ ಇದೆ. ಸಂಭಾವ್ಯ ಮಂತ್ರಿಗಳಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಫೋನ್ ಕರೆ ಮಾಡಿ ಕರೆಯುತ್ತಿದ್ದು, ಹಲವು ಶಾಸಕರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿಗೆ ಬರುವಂತೆ ಉಮೇಶ್ ಕತ್ತಿಗೆ ಸಿಎಂ ಕರೆ ಮಾಡಿದ್ದಾರೆ. ಹೀಗಾಗಿ ಬೆಳಗಾವಿ ಏರ್ಪೋರ್ಟ್ನಿಂದ ಕತ್ತಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ ಅಂಗಾ ಕೂಡ ಬೆಂಗಳೂರಿನತ್ತ ಧಾವಿಸುತ್ತಿದ್ದಾರೆ. ಬೆಂಗಳೂರಿಗೆ ಬಂದ ಕೋವಿಶೀಲ್ಡ್ ಲಸಿಕೆ ಬಾಕ್ಸ್ಗಳನ್ನು ಎಲ್ಲಿ ಸೇಫ್ ಆಗಿ ಇಡಲಾಗಿದೆ ಗೊತ್ತಾ? ಮೊದಲ ಹಂತದಲ್ಲಿ ರಾಜ್ಯಕ್ಕೆ ಬಂದ ಲಸಿಕೆಗಳು ಎಷ್ಟು? ಇದರಲ್ಲಿ ಬಿಬಿಎಂಪಿಗೆ ಸಿಗೋ ಪಾಲೆಷ್ಟು? ಪುಣೆಯಲ್ಲಿ ವ್ಯಾಕ್ಸಿನ್ಗೆ ಭದ್ರತೆ ಹೇಗೆ ಕಲ್ಪಿಸಲಾಗಿತ್ತು ಗೊತ್ತಾ? ಬೆಂಗಳೂರಿನಲ್ಲಿ ವ್ಯಾಕ್ಸಿನ್ಗೆ ನೀಡಿದ ಸೆಕ್ಯೂರಿಟಿ ಕತೆ ಏನಾಗಿತ್ತು? ಇದೆಲ್ಲವನ್ನು ನೋಡೋಣ ವೆಲ್ಕಮ್ ವ್ಯಾಕ್ಸಿನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ವೈರಸ್ ವಿರುದ್ಧ ಹೋರಾಡುವ ಕೋವಿಶೀಲ್ಡ್ ವ್ಯಾಕ್ಸಿನ್ ಇಂದು ಬೆಳಗ್ಗೆ ರಾಜ್ಯಕ್ಕೂ ಕಾಲಿಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋವಿಶೀಲ್ಡ್ ಲಸಿಕೆ ಆಗಮಿಸಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿರುವ ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ವಿಶೇಷ ವಿಮಾನದಲ್ಲಿ ಕೋವಿಶೀಲ್ಡ್ ಲಸಿಕೆ ಬಂದಿದೆ. ಕೊರೋನಾ ವಿರುದ್ಧ ಸಮರ ಸಾರಿರುವ ಭಾರತ ವ್ಯಾಕ್ಸಿನ್ ಮೂಲಕ ಜಗತ್ತಿನ ಗಮನ ಸೆಳೆದಿದೆ. ಪುಣೆಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ ಕೋವಿಶೀಲ್ಡ್ ಲಸಿಕೆ ಬಾಕ್ಸ್ಗಳನ್ನು ಡಿಎಚ್ಒ ಶ್ರೀನಿವಾಸ್ ಗೂಳೂರು ರಿಸೀವ್ ಮಾಡಿಕೊಂಡರು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರುವ ವ್ಯಾಕ್ಸಿನ್ ಸ್ಟೋರ್ ಸೆಂಟರ್ನಲ್ಲಿ ವ್ಯಾಕ್ಸಿನ್ ಸಂಗ್ರಹಿಸಿಡಲಾಗುತ್ತೆ. ನಾಳೆ ಎಲ್ಲಾ ರಾಜ್ಯಗಳಿಗೂ ವಿತರಣೆ ಮಾಡುವ ಸಾಧ್ಯತೆ ಇದೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಪೂರೈಕೆಯಾಗಿರುವ ಕೋವಿಶೀಲ್ಡ್ ಲಸಿಕೆ ರಾಜ್ಯಕ್ಕೆ ಕಾಲಿಡುತ್ತಿದ್ದಂತೆಯೇ ಹಂಚಿಕೆ ಪ್ರಕ್ರಿಯೆಯು ತ್ವರಿತವಾಗಿ ನಡೆಯಲಿದೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 7,95,000 ಲಸಿಕೆ ಬಂದಿದ್ದು, ಇದರಲ್ಲಿ 1.60 ಲಕ್ಷ ಲಸಿಕೆಯನ್ನ ಬಿಬಿಎಂಪಿಗೆ ಹಸ್ತಾಂತರ ಮಾಡಲಾಗಿದೆ. ದಾಸಪ್ಪ ಆಸ್ಪತ್ರೆಯಲ್ಲಿ 1.60 ಲಕ್ಷ ಲಸಿಕೆಗಳು ಸ್ಟೋರೇಜ್ ಬಳಿಕ ಬೆಂಗಳೂರಿನ 144 ಬಿಬಿಎಂಪಿ ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗುತ್ತೆ. ಕೋಲ್ಡ್ ಸ್ಟೋರ್ ಇರುವ ಆಸ್ಪತ್ರೆಗಳಿಗೆ ಲಸಿಕೆ ರವಾನೆ ಮಾಡಲಾಗುತ್ತೆ. ಒಟ್ಟು 1,500 ಲಸಿಕಾ ಕೇಂದ್ರಗಳಿಗೆ ವ್ಯಾಕ್ಸಿನ್ ಸರಬರಾಜಾಗಲಿದ್ದು, ಬೆಂಗಳೂರಿನಲ್ಲಿ ಜನವರಿ 16ರಂದು ಕೊರೋನಾ ವ್ಯಾಕ್ಸಿನೇಷನ್ ಶುರುವಾಗಲಿದೆ. ಏರ್ಪೋರ್ಟ್ ಕಾರ್ಗೋಗೆ ಬಂದ ಲಸಿಕೆಯನ್ನ ಏರ್ಪೋರ್ಟ್ನಿಂದ ಟ್ರಕ್ನ ಮೂಲಕ ಬೆಂಗಳೂರಿನ ಆನಂದರಾವ್ ಸರ್ಕಲ್ನ ಕೋಲ್ಡ್ ಸ್ಟೋರೇಜ್ಗೆ ರವಾನಿಸಲಾಯಿತು. ಬೆಂಗಳೂರಿಗೆ ಒಟ್ಟು 54 ಬಾಕ್ಸ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಂದಿದೆ. 54 ಬಾಕ್ಸ್ಗಳಲ್ಲಿ 6,48,000 ವಯಲ್ ಬಾಟ್ಗಳಿದ್ದು, ಒಂದು ವಯಲ್ ಬಾಟಲ್ನಲ್ಲಿ 10 ಜನರಿಗೆ ನೀಡಬಹುದಾದ ಲಸಿಕೆ ಸಂಗ್ರಹಿಸಿಡಬಹುದಾಗಿದೆ. ಬೆಂಗಳೂರು ಕೋಲ್ಡ್ ಸ್ಟೋರೇಜ್ನಿಂದ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಅಧಿಕಾರಿಗಳು ರವಾನಿಸಲಿದ್ದಾರೆ. ಆರೋಗ್ಯ ಇಲಾಖೆಯ ಲಸಿಕಾ ಸ್ಟೋರೇಜ್ ಕೇಂದ್ರಕ್ಕೆ ವ್ಯಾಕ್ಸಿನ್ ತಲುಪಿದ್ದು, ಬೆಂಗಳೂರಿಗೆ 6,47,500 ಪ್ರಮಾಣದಷ್ಟು ಡೋಸೇಜ್ ಬಂದಿದೆ ಅಂತ ಡಿಎಚ್ಒ ಶ್ರೀನಿವಾಸ್ ಹೇಳಿದ್ದಾರೆ. ಸುಮಾರು 25 ಲಕ್ಷ ಸಾಮರ್ಥ್ಯದ ವಾಕಿನ್ ಕೂಲರ್ ಸ್ಟೋರೇಜ್ ಮಾಡಲಾಗುತ್ತೆ. ಇಲ್ಲಿಂದು ಬೇರೆ ಬೇರೆ ಭಾಗಗಳಿಗೆ ಹಂಚಿಕೆ ಮಾಡಲು ಸಿದ್ಧತೆ ಮಾಡಲಾಗಿದೆ ಅಂತ ಆರೋಗ್ಯ ಇಲಾಖೆಗೆ ಆಗಮಿಸಿದ ಡಿಎಚ್ಒ ಶ್ರೀನಿವಾಸ್ ಹೇಳಿದರು. ಕೊರೋನಾ ವಿರುದ್ಧ ಹೋರಾಡಿ ಅತ್ಯಮೂಲ್ಯವಾದ ಜೀವ ಉಳಿಸುವ ವ್ಯಾಕ್ಸಿನ್ನ ರವಾನೆ ಮಾಡಲು ಪುಣೆಯ ಸೆರಮ್ನಲ್ಲಿ ಹೆಚ್ಚು ಭದ್ರತೆ ಮಾಡಲಾಗಿತ್ತು. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಯಾವುದೇ ಭದ್ರತೆ ಇಲ್ಲದೆ ಕೊರೋನಾ ವ್ಯಾಕ್ಸಿನ್ ರವಾನೆ ಮಾಡಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಸ್ಟೋರೇಜ್ ಕೇಂದ್ರಕ್ಕೆ ಲಸಿಕೆ ರವಾನೆ ಮಾಡುವಾಗ ಪೊಲೀಸ್ ಭದ್ರತೆ ಇಲ್ಲದೆ ಕಂಟೈನರ್ನಲ್ಲಿ ಸಾಗಾಟ ಮಾಡಲಾಯಿತು. ಆದರೆ ಸ್ಥಳೀಯ ಪೊಲೀಸರ ಭದ್ರತೆಯಲ್ಲಿ ಲಸಿಕೆ ರವಾನೆ ಮಾಡಬೇಕು ಅಂತ ಉಲ್ಲೇಖ ಮಾಡಿದ್ರೂ ನಿರ್ಲಕ್ಷ್ಯ ವಹಿಸಲಾಗಿತ್ತು. ಮನುಕುಲದ ಪಾಲಿಗೆ ಸಂಜೀವಿನಿ ಅಂತಾಗಿರುವ ವ್ಯಾಕ್ಸಿನ್ ಅನ್ನ ಹೇಗೆ ಸಾಗಿಸಬೇಕು ಅನ್ನುವುದು ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ. ಅತ್ಯಮೂಲ್ಯ ಲಸಿಕೆಯನ್ನ ಯಾವುದೇ ಮುಂಜಾಗ್ರತೆ ಇಲ್ಲದೆ ಸಾಗಾಟ ಮಾಡಿದ್ದು ಕಂಡು ಬಂದಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನ ಆನಂದರಾವ್ ಸರ್ಕಲ್ಗೆ ಬಂದ ವ್ಯಾಕ್ಸಿನ್ ಅನ್ನ ಬಾಕ್ಸ್ಗಳ ಕಂಟೈನರ್ನಿಂದ ಇಳಿಸುವ ವೇಳೆ ಕೋವಿಶೀಲ್ಡ್ ಬಾಕ್ಸ್ ಕೆಳಗೆ ಬಿದ್ದಿದೆ. ಒಂದು ವಯಲ್ನಲ್ಲಿ 5 ml ವ್ಯಾಕ್ಸಿನ್ ಇರುತ್ತೆ. ಹೀಗಾಗಿ ಇದನ್ನ 10 ಜನರಿಗೆ ಕೊಡಬಹುದು ಅಂತ ಹೇಳಿದ ಸಚಿವ ಡಾಕ್ಟರ್ ಕೆ ಸುಧಾಕರ್, ಇದು ಮಾರಾಟಕ್ಕಲ್ಲವೆಂದು ಲಸಿಕೆ ಮೇಲೆ ಬರೆಯಲಾಗಿದೆ ಅಂತ ಹೇಳಿದ್ರು. ಕೇಂದ್ರದ ಗೈಡ್ಲೈನ್ಸ್ ಪ್ರಕಾರ ಲಸಿಕೆಯನ್ನ ನೀಡಲಾಗುತ್ತೆ. ಹೀಗಾಗಿ ಯಾವುದೇ ಅಡ್ಡ ಪರಿಣಾಮ ಬೀರಲ್ಲ. ಲಸಿಕೆ ಪಡೆದ ವ್ಯಕ್ತಿಯ ಮೇಲೆ ನಿಗಾ ಇಡಲಾಗುವುದು. ಒಂದು ವೇಳೆ ಅಡ್ಡ ಪರಿಣಾಮವಾದರೆ ಚಿಕಿತ್ಸೆ ನೀಡುವುದಕ್ಕೂ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಸಚಿವರು ಹೇಳಿದರು. ಕೊರೋನಾ ರಾಮಬಾಣವಾಗಿರುವ ವ್ಯಾಕ್ಸಿನ್ ಅನ್ನ ಸಪ್ಲೈ ಮಾಡುವಾಗ ಆರೋಗ್ಯ ಇಲಾಖೆ ಮಹಾ ಎಡವಟ್ಟು ಮಾಡಿದೆ. ಲಸಿಕೆ ಸಪ್ಲೈ ಮಾಡುವ ಟೈಮ್ನಲ್ಲಿ ಮಾರ್ಗಸೂಚಿಯನ್ನೇ ಮರೆತು ಬಿಟ್ಟಂತಿದೆ. ಯಾಕಂದ್ರೆ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಲಸಿಕೆ ತಲುಪಿಸುವಾಗ ಪ್ರೋಟೋಕಾಲ್ ಪಾಲಿಸಲಿಲ್ಲ. ಹೆಚ್ಚುವರಿ ಪೊಲೀಸ್ ಭದ್ರತೆ ಇಲ್ಲದೆ ಲಸಿಕೆ ಶಿಫ್ಟ್ ಮಾಡಿದ್ಯಾಕೆ? ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ನಿಲ್ಲಿಸಿಕೊಂಡು ಲಸಿಕೆ ತರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ವಿವಾದಕ್ಕೆ ಕಾರಣವಾಗಿದೆ. ಕೋವಿಶೀಲ್ಡ್ ವ್ಯಾಕ್ಸಿನ್ ಪುಣೆಯಿಂದ ಎಷ್ಟು ರಾಜ್ಯಗಳಿಗೆ ಸಪ್ಲೈ ಆಯಿತು? ಸಂಜೀವಿನಿ ರವಾನಿಸುವಾಗ ಕೈಗೊಂಡ ಭದ್ರತೆ ಹೇಗಿತ್ತು? 2021ರ ಏಪ್ರಿಲ್ ವೇಳೆಗೆ ಎಷ್ಟು ಕೋಟಿ ಡೋಸ್ ಖರೀದಿಸಲಾಗುತ್ತೆ? ಲಸಿಕೆ ಪಡೆಯೋಕೆ ರಾಜ್ಯದಲ್ಲಿ ಎಷ್ಟು ಜನ ಹೆಸರು ನೋಂದಾಯಿಸಿಕೊಂಡಿದ್ದಾರೆ? ವ್ಯಾಕ್ಸಿನ್ ಬಾಕ್ಸ್ ಒಂದು ಕೆಳಗೆ ಬಿದ್ದು ಆತಂಕ ಸೃಷ್ಟಿಯಾಗಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಸಂಜೀವಿನಿ ಸಪ್ಲೈ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಹೆಮ್ಮಾರಿ ವಿರುದ್ಧ ಸಮರ ಸಾರಿರುವ ಭಾರತ ವ್ಯಾಕ್ಸಿನ್ ಮೂಲಕ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಿದ್ದು, ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ಪೂರೈಕೆ ಶುರುವಾಗಿದೆ. ಪುಣೆಯಿಂದ ಕೋವಿಶೀಲ್ಡ್ ಲಸಿಕೆ 8 ವಿಮಾನಗಳಲ್ಲಿ ದೇಶದ 13 ಸ್ಥಳಗಳಿಗೆ ಸಾಗಾಟ ಮಾಡಲಾಯಿತು. ಮೊದಲ ವಿಮಾನ ದೆಹಲಿಗೆ ಪ್ರಯಾಣ ಬೆಳೆಸಿತು. ಲಸಿಕೆ ಸಾಗಾಟದ ಹೊಣೆ ಎಸ್ಪಿ ಲಾಜಿಸ್ಟಿಕ್ ಕಂಪನಿ ಹೊತ್ತಿದೆ.
ಪುಣೆಯ ಎಸ್ಐಐನಿಂದ ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಾಗ್ತಿದೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ 3 ಟ್ರಕ್ಗಳಲ್ಲಿ ಕೋವಿಶೀಲ್ಡ್ ಲಸಿಕೆ ಪುಣೆಯ ವಿಮಾನ ನಿಲ್ದಾಣಕ್ಕೆ ತಲುಪಿಸಲಾಯಿತು. ಕೋವಿಶೀಲ್ಡ್ ವ್ಯಾಕ್ಸಿನ್ ತುಂಬಿದ್ದ 3 ಟ್ರಕ್ಗಳು ಏರ್ಪೋರ್ಟ್ನಿಂದ ದೇಶದ ವಿವಿಧ ಭಾಗಗಳಿಗೆ ರವಾನೆ ಮಾಡಲಾಗಿದೆ. ಕೋವಿಶೀಲ್ಡ್ ಲಸಿಕೆ ದೇಶದ ವಿವಿಧ ಭಾಗಗಳಿಗೆ ರವಾನೆ ಮಾಡಲಾಗ್ತಿದ್ದು, ಜನವರಿ 16ರಿಂದ ವ್ಯಾಕ್ಸಿನೇಷನ್ ಶುರುವಾಗಲಿದೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಲಸಿಕೆ ಪೂರೈಕೆಯನ್ನ ಬಿಗಿ ಭದ್ರತೆಯೊಂದಿಗೆ ಮಾಡಲಾಗಿದೆ. ಲಸಿಕೆ ತುಂಬಿದ್ದ 3 ಟ್ರಕ್ಗಳು ಸೆರಮ್ನಿಂದ ತೆರಳುತ್ತಿದ್ದಂತೆಯೇ ಪೊಲೀಸ್ ಭದ್ರತೆಯಲ್ಲಿ ಕೋವಿಡ್ ಲಸಿಕೆ ರವಾನಿಸಲಾಗಿದೆ. Z+ ಭದ್ರತೆ ಮೂಲಕ ಲಸಿಕೆಯನ್ನ ಎಲ್ಲ ರಾಜ್ಯಗಳಿಗೂ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಅಂತ ಎಸ್ಐಐ ಬಳಿ ಡಿಪಿಪಿ ನೀಲಂ ಪಾಟೀಲ್ ಹೇಳಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ಖರೀದಿ ಆರಂಭಿಸಿದ್ದು 2021ರ ಏಪ್ರಿಲ್ ವೇಳೆಗೆ 4.5 ಕೋಟಿ ಡೋಸ್ ಖರೀದಿ ಮಾಡಲಾಗ್ತಿದೆ. HLL ಲೈಫ್ ಕೇರ್ ಲಿಮಿಟೆಡ್ ಕಂಪನಿ ಮೂಲಕ ಖರೀದಿ ಮಾಡಲಾಗ್ತಿದ್ದು, ಪ್ರತಿ ಡೋಸ್ಗೆ 200 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ವ್ಯಾಕ್ಸಿನ್ಗೆ GST 10 ರೂಪಾಯಿ ಸೇರಿ 210ಕ್ಕೆ 1 ಡೋಸ್ ಲಸಿಕೆ ಖರೀದಿ ಮಾಡಲಾಗುತ್ತೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ವಿಮಾನಗಳ ಮೂಲಕ ದೇಶದ 13 ಸ್ಥಳಗಳಿಗೆ ಪೂರೈಕೆ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 13 ಸ್ಥಳಗಳಿಗೆ ಲಸಿಕೆ ಸಾಗಾಟವಾಗಿದೆ. ದೆಹಲಿ, ಹರಿಯಾಣದ ಕರ್ನಲ್, ಅಹಮದಾಬಾದ್, ಚಂಡೀಗಢ, ಲಖನೌ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ವಿಜಯವಾಡ, ಭುವನೇಶ್ವರ, ಕೋಲ್ಕತ್ತಾ, ಗುವಾಹಟಿ ಸೇರಿದಂತೆ ಒಟ್ಟು 13 ಸ್ಥಳಗಳಿಗೆ ಕೋವಿಶೀಲ್ಡ್ ಲಸಿಕೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ತಲುಪಿದೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಾಗ್ತಿದ್ದಂತೆಯೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೊರೋನಾ ಲಸಿಕೆ ನೀಡಲು ಸಿದ್ಧತೆ ನಡೆಸಲಾಗ್ತಿದೆ. ಲಸಿಕೆ ಪಡೆಯೋದಕ್ಕೆ ರಾಜ್ಯದಲ್ಲಿ ಈಗಾಗಲೇ ನೋಂದಣಿ ಕಾರ್ಯ ಶುರುವಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ 18,447 ಜನ ನೋಂದಣಿ ಮಾಡಿಸಿಕೊಂಡ್ರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 6,250, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 40,000, ಕಲಬುರಗಿ ಜಿಲ್ಲೆಯಲ್ಲಿ 17,400, ಗದಗ ಜಿಲ್ಲೆಯಲ್ಲಿ 8,877, ಕೊಪ್ಪಳ ಜಿಲ್ಲೆಯಲ್ಲಿ 10,335, ಚಿತ್ರದುರ್ಗ ಜಿಲ್ಲೆಯಲ್ಲಿ 15,580 ಜನರಿಗೆ ವ್ಯಾಕ್ಸಿನೇಷನ್ ನೀಡಲು ಸಿದ್ಧತೆ ನಡೆಸಲಾಗಿದೆ. ಕೊರೋನಾ ಲಸಿಕೆ ಮಹಾರಾಷ್ಟ್ರದ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಏರ್ಲಿಫ್ಟ್ ಮೂಲಕ ಬೆಂಗಳೂರಿಗೆ ಬಂದಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಲಸಿಕಾ ಸ್ಟೋರೇಜ್ ಕೇಂದ್ರಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವ್ಯಾಕ್ಸಿನ್ ಬಾಕ್ಸ್ ಒಂದು ಕೆಳಗೆ ಬಿದ್ದ ಪರಿಣಾಮ ಎಲ್ಲಾ ಬಾಕ್ಸ್ಗಳನ್ನು ಖುದ್ದು ಆರೋಗ್ಯ ಸಚಿವರೇ ಪರಿಶೀಲನೆ ನಡೆಸಿದ್ರು. ಆಂಧ್ರಪ್ರದೇಶದ ವಿಜಯವಾಡ ಬಳಿಯ ಗನ್ನಾವರಂ ವಿಮಾನ ನಿಲ್ದಾಣಕ್ಕೆ ಕೋವಿಡ್ ವ್ಯಾಕ್ಸಿನ್ ಬಂದು ಸೇರಿದೆ. ಪುಣೆಯಿಂದ ಗನ್ನಾವರಂ ವಿಮಾನ ನಿಲ್ದಾಣಕ್ಕೆ 4.7 ಲಕ್ಷ ಕೋವಿಡ್ ವ್ಯಾಕ್ಸಿನ್ ಪೂರೈಕೆಯಾಗಿದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಬಂದ ವ್ಯಾಕ್ಸಿನ್ ವಿಮಾನ ನಿಲ್ದಾಣದಿಂದ ವಿಶೇಷ ಭದ್ರತೆಯಲ್ಲಿ ಗನ್ನಾವರಂ ಸರ್ಕಾರಿ ಆಸ್ಪತ್ರೆಯಲ್ಲಿನ ವ್ಯಾಕ್ಸಿನ್ ಸ್ಟೋರೇಜ್ ಕೇಂದ್ರಕ್ಕೆ ಆರೋಗ್ಯ ಇಲಾಖೆ ವ್ಯಾಕ್ಸಿನ್ ಸರಬರಾಜು ಮಾಡಲಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಕೊರೋನಾ ಲಸಿಕೆಗೆ ಭಾರೀ ಬೇಡಿಕೆ ಇದೆ. ಭಾರತದಿಂದ ಕೊರೋನಾ ಲಸಿಕೆ ಸ್ವೀಕರಿಸಲು ದಕ್ಷಿಣ ಆಫ್ರಿಕಾ ಕೂಡ ಸಿದ್ಧವಾಗಿದೆ. ಅಕ್ರಮ ಮಾರಾಟ, ಕಳ್ಳತನ ಮಾಡುವ ಅಪಾಯವಿರುವುದರಿಂದ ದಕ್ಷಿಣ ಆಫ್ರಿಕಾದ ಸರ್ಕಾರವು ಭಾರತದಿಂದ ಸ್ವೀಕರಿಸುವ 1.5 ಮಿಲಿಯನ್ ಡೋಸ್ ಲಸಿಕೆಯನ್ನ ರಹಸ್ಯ ಸ್ಥಳದಲ್ಲಿ ಸಂಗ್ರಹಿಸಲಿದೆ. ಲಸಿಕೆಗಳನ್ನ ಕದ್ದ ನಂತರ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಅಪಾಯಗಳು ಹೆಚ್ಚಿರುವ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ. ವ್ಯಾಕ್ಸಿನ್ ಪಡೆಯುವುದು ಯಾರಿಗೂ ಕಡ್ಡಾಯ ಅಲ್ಲ ಅಂತ ಹೇಳಿದ್ದು ಯಾರು? 45 ನಿಮಿಷ ವಿಚಾರಣೆ ನಡೆಸಿದ ಸಿಬಿಐ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮುಂದೆ ಇಟ್ಟ ಪ್ರಶ್ನೆಗಳು ಏನು? 130 ದಿನ ತಲೆಮರೆಸಿಕೊಂಡಿದ್ದ ಡ್ರಗ್ಸ್ ಮಾಸ್ಟರ್ ಅನ್ನ ಸಿಬಿಐ ಹೆಡೆಮೂರಿ ಕಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕೊರೋನಾ ಲಸಿಕೆ ಪಡೆಯೋದು ಯಾರಿಗೂ ಕಡ್ಡಾಯವಲ್ಲ ಅಂತ ಹೇಳಲಾಗಿದೆ. ಮೊದಲ ಹಂತದಲ್ಲಿ ಹೆಲ್ತ್ ವಾರಿಯರ್ಸ್ಗೆ ಲಸಿಕೆ ನೀಡಲಾಗ್ತಿದೆ. ಈವರೆಗೆ 1.68 ಲಕ್ಷ ವಾರಿಯರ್ಸ್ ಹೆಸರು ನಮೂದಿಸಲಾಗಿದೆ. ಆದರೆ ವ್ಯಾಕ್ಸಿನ್ ಪಡೆಯೋದು ಯಾರಿಗೂ ಕಡ್ಡಾಯವಲ್ಲ. ಜೊತೆಗೆ ವ್ಯಾಕ್ಸಿನ್ ಪಡೆದವರ ಮೇಲೆ ನಿಗಾ ಇಡೋದು ಕಷ್ಟ ಅಂತ ಬಿಬಿಎಂಪಿ ಅಧಿಕಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಆದಾಯ
ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಮೊನ್ನೆ ಸಿಬಿಐ ನೋಟಿಸ್ ನೀಡಿತ್ತು. ಹೀಗಾಗಿ ಬೆಂಗಳೂರಿನ ಗಂಗಾನಗರದಲ್ಲಿರುವ ಸಿಬಿಐ ಕಚೇರಿಗೆ ಡಿಕೆ ಶಿವಕುಮಾರ್ ಹಾಜರಾಗಿದ್ರು. ಸುಮಾರು 45 ನಿಮಿಷಗಳ ಕಾಲ ವಿಚಾರಣೆ ನಡೆಯಿತು. ಆದರೆ ವಿಚಾರಣೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸದೆ ಡಿಕೆಶಿ ಕಾರಿನಲ್ಲೇ ತೆರಳಿದ್ರು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ್ದ ಆರೋಪಿ ಆದಿತ್ಯ ಆಳ್ವ ಕೊನೆಗೂ ಸಿಸಿಬಿ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾನೆ. ಆಪರೇಷನ್ ಆದಿತ್ಯ ಆಳ್ವ ನಡೆಸಿದ್ದ ಪೊಲೀಸರು 130 ದಿನಗಳ ಬಳಿಕ ಆತನನ್ನ ಸೆರೆ ಹಿಡಿದಿದ್ದಾರೆ. ಭಾನುವಾರ ಸಂಜೆ ಆದಿತ್ಯನ ಬಗ್ಗೆ ಸಿಬಿಐಗೆ ಮಾಹಿತಿ ಲಭ್ಯವಾಗಿತ್ತು. ಚೆನ್ನೈನ OMR ರಸ್ತೆಯ ಕಣತ್ತೂರು ಬಳಿ ಇರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ದ ತಡ ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ನಿರ್ದೇಶನದಲ್ಲಿ ಕಾರ್ಯಾಚರಣೆ ನಡೆಸಿ ರೆಸಾರ್ಟ್ನಲ್ಲಿದ್ದ ಆದಿತ್ಯನನ್ನ ಸಿಸಿಬಿ ತಂಡ ಬಂಧಿಸಿದೆ. ಡ್ರಗ್ಸ್ ಕೇಸ್ನಲ್ಲಿ ಬೇಕಾಗಿದ್ದ ಆರೋಪಿ ಆದಿತ್ಯ ತಲೆಮೆರೆಸಿಕೊಂಡಿದ್ರಿಂದ ಆತನ ಮೇಲೆ ಸಿಸಿಬಿ ಒಂದು ಕಣ್ಣಿಟ್ಟಿತ್ತು. ಆತನ ಚಲನವಲನಗಳನ್ನ ಗಮನಿಸಿಯೇ ಕಣತ್ತೂರಿನ ರೆಸಾರ್ಟ್ನಲ್ಲಿದ್ದ ಆದಿತ್ಯನಿಗೆ ಬಲೆ ಬೀಸಿ ಕೆಡವಿದ್ದಾರೆ. ನಿನ್ನೆ ಇಡೀ ದಿನ ಆರೋಪಿ ಚಲನವಲನಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ರೆಸಾರ್ಟ್ನಲ್ಲಿ ಆದಿತ್ಯ ಆಳ್ವ ಇರೋದನ್ನು ಖಚಿತಪಡಿಸಿಕೊಂಡ ಸಿಸಿಬಿ ಪೊಲೀಸರು ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಆದಿತ್ಯ ಆಳ್ವನನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪದಲ್ಲಿ ಕೊನೆಗೂ ಡ್ರಗ್ಸ್ ಪ್ರಕರಣದ A6 ಆರೋಪಿ ಆದಿತ್ಯ ಆಳ್ವ ಅರೆಸ್ಟ್ ಆಗಿದ್ದು, ಈತನಿಂದಾಗಿ ಉಳಿದವರಿಗೂ ಸಂಕಷ್ಟ ಶುರುವಾಗಿದೆ. ಹಲವು ರಾಜಕಾರಣಿಗಳು, ಸೆಲೆಬ್ರಿಟಿಗಳಿಗೆ ಸಂಕಷ್ಟ ಕಾದಿದೆ. ಯಾಕಂದ್ರೆ ಹೌಸ್ ಆಫ್ ಲೈವ್ಸ್ ನಲ್ಲಿ ಪೇಜ್ 3 ಪಾರ್ಟಿ ಆಯೋಜನೆ ಮಾಡುತ್ತಿದ್ದ ಆದಿತ್ಯ ಆಳ್ವ ಲಾಕ್ಡೌನ್ ಸಮಯದಲ್ಲೂ ಪಾರ್ಟಿ ಮಾಡಿದ್ದ. ಪಾರ್ಟಿಗಳಿಗೆ ಸೆಲೆಬ್ರಿಟಿಗಳನ್ನು, ಉದ್ಯಮಿಗಳು, ಟೆಕ್ಕಿಗಳನ್ನ ಪಾರ್ಟಿಗಳಿಗೆ ಬರುವಂತೆ ಸೆಳೆಯುತ್ತಿದ್ದ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಪ್ತಿ ಮಾಡಬೇಕಾದ ಆಸ್ತಿಗಳ ಮಾಹಿತಿಯನ್ನು ಅಧಿಕಾರಿ ಕೇಳಿದ್ದು, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಹರ್ಷ ಗುಪ್ತಾ ಪತ್ರ ಬರೆದಿದ್ದಾರೆ. ಕೆಪಿಐಡಿ ಆಕ್ಟ್ ಅಡಿ 1 ರಿಂದ 23 ಆರೋಪಿಗಳ ಆಸ್ತಿ ಮಧ್ಯಂತರ ಜಪ್ತಿ ಮಾಡಲು ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಸರ್ಕಾರ ಸಿಬಿಐನಿಂದ ಅಗತ್ಯ ವರದಿ ಪಡೆಯಬೇಕು. ಆರೋಪಿಗಳಿಂದ ಜಪ್ತಿ ಮಾಡಿಕೊಳ್ಳಬೇಕಾದ ಆಸ್ತಿಗಳ ಬಗ್ಗೆ ವರದಿ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಹರ್ಷಾನಂದ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ರಾಮಕೃಷ್ಣ ಮಠದಲ್ಲಿ ಹರ್ಷಾನಂದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇಂದು ಮಧ್ಯಾಹ್ನ 1:05ಕ್ಕೆ ಕೊನೆ ಉಸಿರೆಳೆದಿದ್ದು, ಸ್ವಾಮಿ ಹರ್ಷಾನಂದರಿಗೆ 91 ವರ್ಷ ವಯಸ್ಸಾಗಿತ್ತು. ಸ್ವಾಮಿ ವಿವೇಕಾನಂದರ 158ನೇ ಜಯಂತಿ ಉದ್ಘಾಟನೆಯನ್ನು ಸಿಎಂ ಬಿಎಸ್ ಯಡಿಯೂರಪ್ಪ ನೆರವೇರಿಸಿದರು. ವಿಧಾನಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಯುವ ಸಾಧಕರಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಸನ್ಮಾನ ಮಾಡಿದರು. ಮತ್ತೊಂದು ಮಂತ್ರಿ ಸ್ಥಾನ ಲಭಿಸುತ್ತಾ? ಸಂಪುಟ ವಿಸ್ತರಣೆಯ ಬಳಿಕ ಭಿನ್ನಮತ ಬ್ಲಾಸ್ಟ್ ಎಂದಿದ್ದ ಸಿದ್ದು ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದು ಯಾರು? ಹಾಸನ ಜಿಲ್ಲೆಯನ್ನ ಅಪ್ಪ ಮಕ್ಕಳಿಗೆ ಬರೆದು ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದು ಯಾರು? ಸಭೆಯೊಂದರಲ್ಲಿ ಮಾಜಿ ಸಚಿವ, ಜಿಲ್ಲಾಧಿಕಾರಿ ಟಾಕ್ ಫೈಟ್ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಸಚಿವ ಆಕಾಂಕ್ಷಿಗಳಲ್ಲಿ ಆಸೆ ಗರಿಗೆದರಿದೆ. ಬೆಳಗಾವಿ ಜಿಲ್ಲೆಯ ಮತ್ತೊಬ್ಬರಿಗೆ ಸಚಿವ ಸ್ಥಾನ ನಿರೀಕ್ಷೆ ಇದೆ ಅನ್ನೋ ಮಾತು ಕೇಳಿ ಬರ್ತಿವೆ. ಈ ಬಗ್ಗೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಡಿಸಿಎಂ ಲಕ್ಷ್ಮಣ ಸವದಿ, ಮಧ್ಯ ಕರ್ನಾಟಕಕ್ಕೆ ಮಂತ್ರಿಗಿರಿ ಸಿಗುವ ಬಗ್ಗೆ ಗೊತ್ತಿಲ್ಲ, ಉಮೇಶ್ ಕತ್ತಿಗೆ ಸಚಿವ ಸ್ಥಾನದ ಬಗ್ಗೆ ನಾಳೆ ತಿಳಿಯಲಿದೆ ಅಂತ ಹೇಳುವ ಮೂಲಕ ಜಾರಿಕೊಂಡ್ರು. ಸಚಿವ ಸಂಪುಟ ವಿಸ್ತರಣೆ ನಂತರ ಭಿನ್ನಮತ ಸ್ಫೋಟವಾಗುತ್ತೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸಚಿವ ಕೆಎಸ್ ಈಶ್ವರಪ್ಪ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯ ಮೊದಲು ತನ್ನ ಸ್ಥಾನ ಉಳಿಸಿಕೊಳ್ಳಬೇಕು. ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದ್ದು ಬಿಜೆಪಿ ನಡೆಸುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಂದ ಸಿದ್ದು ಕಂಗಾಲಾಗಿದ್ದಾರೆ. ಸಿದ್ದರಾಮಯ್ಯ ಬಂಡತನದ ಮಾತನಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯನವರು ನನಗೆ ಕರೆದೇ ಇಲ್ಲ, ನನಗೆ ಕೇಳೇ ಇಲ್ಲ. ಕೋವಿಡ್ ಲಸಿಕೆ ನೀಡುವ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಈಶ್ವರಪ್ಪ, ಕೇಂದ್ರ ಮತ್ತು ರಾಜ್ಯದಲ್ಲಿ ಯಾವುದನ್ನ ವಿರೋಧಿಸಬೇಕು ಅನ್ನೋ ಬಗ್ಗೆ ಪರಿಜ್ಞಾನ ಇಲ್ಲದೆ ವಿರೋಧ ಪಕ್ಷಗಳಿವೆ. ಯಾವುದರಲ್ಲಿ ರಾಜಕೀಯ ಮಾಡಬೇಕು ಅನ್ನೋದು ವಿಪಕ್ಷಗಳಿಗೆ ಗೊತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಪ್ರಪಂಚ ಮೆಚ್ಚುವ ರೀತಿಯಲ್ಲಿ ಕೋವಿಡ್ ನಿಯಂತ್ರಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಿಯಂತ್ರಣದಲ್ಲೂ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದರು. ಇಡೀ ಪ್ರಪಂಚ ಮೆಚ್ಚುವ ರೀತಿಯಲ್ಲಿ ಕೊರೋನಾ ವಿರುದ್ಧ
ಹಾಸನ ಜಿಲ್ಲೆಯನ್ನ ಯಾರು ಅಪ್ಪ ಮಕ್ಕಳಿಗೆ ಬರೆದುಕೊಟ್ಟಿಲ್ಲ ಅಂತ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹಾಸನ ನಗರದಲ್ಲಿ ಮಾತನಾಡಿದ ಸಂಸದ, ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿದ್ದು ಯಾರು? ಹಾಸನಕ್ಕೆ ಪಾಸ್ಪೋರ್ಟ್ ಕೇಂದ್ರ ಕೊಟ್ಟಿದ್ದು ನಮ್ಮ ಮೋದಿ. ಬೇಲೂರಿನಿಂದ ಬಿಳಿಕೆರೆಗೆ ಹೈವೇ ರೋಡ್, ಹಾಸನದಿಂದ ಮಾರನಹಳ್ಳಿವರೆಗಿನ ರಾಷ್ಟ್ರೀಯ ಹೆದ್ದಾರಿಯ ಐತಿಹಾಸಿಕ ಬೇಲೂರಿಗೆ ರೈಲ್ವೆ ಯೋಜನೆ ಎಲ್ಲವನ್ನು ಕೊಟ್ಟಿದ್ದು ಮೋದಿ ಎಂದ ಪ್ರತಾಪ್ ಸಿಂಹ. ಇದನ್ನ ನಮ್ಮ ಕಾರ್ಯಕರ್ತರು ಜನರಿಗೆ ತಿಳಿಸಬೇಕು ಅಂತ ಹೇಳಿದ್ರು. ಹಳೆ ಮೈಸೂರು ಭಾಗದಲ್ಲಿ ಅಪ್ಪ ಮಕ್ಕಳ ಪಕ್ಷ ಕಿತ್ತೆಸಿಬೇಕು ಅಂತ ಜೆಡಿಎಸ್ ನಾಯಕರ ವಿರುದ್ಧ ಶಾಸಕ ಪ್ರೀತಂ ಗೌಡ ವಾಗ್ದಾಳಿ ನಡೆಸಿದರು. ಹಾಸನದ ಜನಸೇವಕ ಸಮಾವೇಶದಲ್ಲಿ ಮಾತನಾಡಿದ ಪ್ರೀತಂ ಗೌಡ, ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಮೂಲೆ ಗುಂಪಾಗಿದೆ, ಹೀಗಾಗಿ ನಾವು ಜೆಡಿಎಸ್ ಜೊತೆ ಮುಖಾಮುಖಿ ಹೋರಾಟ ನಡೆಸಬೇಕಿದೆ. ಹಾಸನ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಪ್ರಬಲಗೊಳಿಸಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗಳಿಸಬೇಕು ಅಂತ ಪ್ರೀತಂ ಗೌಡ ಹೇಳಿದರು. ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಮತ್ತು ಶಾಸಕ ಸಾರಾ ಮಹೇಶ್ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿದೆ. ಮೈಸೂರಿನಲ್ಲಿ ಮುಖಾಮುಖಿಯಾದ ಮೊದಲ ಸಭೆಯಲ್ಲಿ ಶೀತಲ ಸಮರ ಬಹಿರಂಗಗೊಂಡಿದೆ. ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಸಭೆಯಲ್ಲಿ ನಡೆಯುತ್ತಿದ್ದ ವಿಧಾನಮಂಡಲ ಕಾಗದ ಪತ್ರಗಳ ಸಮಿತಿ ಸಭೆಗೆ ಬಂದ ಸಿಂಧೂರಿಗೆ ಆಸನದ ವ್ಯವಸ್ಥೆ ಮಾಡಿರಲಿಲ್ಲ. ಹೀಗಾಗಿ ವೇದಿಕೆ ಮುಂಭಾಗದ ಕುರ್ಚಿಯಲ್ಲಿ ಡಿಸಿ ರೋಹಿಣಿ ಕೂತಿದ್ರು. ಸಭೆಯಲ್ಲಿ ಮಾಸ್ಕ್ ಹಾಕಿಕೊಂಡು ಡಿಸಿ ರೋಹಿಣಿ ಸಿಂಧೂರಿ ಮಾತನಾಡಿದ್ರು. ಆಗ ನಿಮ್ಮ ಮಾತು ಕೇಳ್ತಿಲ್ಲ, ಮಾಸ್ಕ್ ತೆಗೆದು ಮಾತನಾಡಿ ಅಂತ ಶಾಸಕ ಸಾರಾ ಮಹೇಶ್ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಡಿಸಿ ರೋಹಿಣಿ ಸಿಂಧೂರಿ, ನಾನು ಮಾಸ್ಕ್ ತೆಗೆಯಲ್ಲ, ಮಾಸ್ಕ್ ತೆಗೆದು ಮಾತನಾಡಬಾರದು, ಅದಕ್ಕಾಗಿ ಮಾಸ್ಕ್ ತೆಗೆಯೋದಿಲ್ಲ ಅಂತ ಉತ್ತರ ಕೊಟ್ರು. ಈ ಸಭೆಯಲ್ಲಿ ನನಗೆ ಸಂಬಂಧಿಸಿದ ವಿಷಯಗಳ ಚರ್ಚೆ ಇಲ್ಲ, ಹಾಗಾಗಿ ನೀವು ಸಮ್ಮತಿಸಿದರೆ ಈ ಸಭೆಯಿಂದ ತೆರಳುವೆ ಅಂತ ಡಿಸಿ ರೋಹಿಣಿ ತೆರಳಿದ್ರು. ಹಕ್ಕಿಜ್ವರದ ಭಯದಲ್ಲೂ ಪಶುವೈದ್ಯರು, ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಗದಗ ಜಿಲ್ಲೆ ಮುಂಡರಗಿ ಬಳಿಯ ಜಮೀನಿನಲ್ಲಿ ಸತ್ತು ಬಿದ್ದಿದ್ದ ಹಕ್ಕಿಗಳನ್ನು ನಾಯಿಗಳು ಎಳೆದೊಯ್ದು ಮತ್ತಷ್ಟು ಆತಂಕ ಹೆಚ್ಚು ಮಾಡಿದೆ. ಮುಂಡರಗಿ ಪಶುವೈದ್ಯರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು, ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ದೊರೆತು 3 ಗಂಟೆಯಾದರೂ ಅಧಿಕಾರಿಗಳು ಸ್ಥಳಕ್ಕೆ ಬರಲೇ ಇಲ್ಲ.